ನಮಸ್ಕಾರ ವೀಕ್ಷಕರೇ, ದರ್ಶನ್ ಅವರು ಕೊಲೆ ಮಾಡಿರೋದು ಅಥವಾ ದರ್ಶನ್ ಅವರ ಆಪ್ತರು ಸೇರಿ ಕೊಲೆ ಮಾಡಿರೋದು ಅಂತ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಏನು ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬಂದಿದೆಯೋ ಅದರಲ್ಲಿ ದರ್ಶನ್ ಅವ್ರ ಕಡೆಯಿಂದನೇ ಕೊಲೆ ಆಗಿದೆ ಅಂತ ಬಿಟ್ಟು ಗೊತ್ತಾಗ್ತಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಪವಿತ್ರ ಗೌಡ ಅವರು. ಪವಿತ್ರ ಗೌಡ ಅವ್ರಿಗೇನೋ ಕಮೆಂಟ್ ಹಾಕಿದ್ದಂತೆ, ನೆಗೆಟಿವ್ ಆಗೇನೋ ಮೆಸೇಜ್ ಮಾಡಿದ್ದಂತೆ. ಆದರೆ ಇಲ್ಲಿ ರೇಣುಕಾಸ್ವಾಮಿ ಏನಿರ್ತಾರೋ ಅವರ ಪತ್ನಿ ಬಂದುಬಿಟ್ಟು 3 ತಿಂಗಳು ಪ್ರೆಗ್ನೆಂಟು, ಜಸ್ಟ್ 1 ಇಯರ್ ಆಗಿಲ್ಲ ಇನ್ನು ಮದುವೆ ಆಗಿ. ಸೊ ಅವ್ರನ್ನ ಈ ರೀತಿ ಸಾಯಿಸಿರೋದು ನಿಜಕ್ಕೂ ಕೂಡ ಎಲ್ಲರಿಗೂ ಒಂಥರ ಬೇಸರವನ್ನು ಉಂಟು ಮಾಡುವಂಥ ಸುದ್ದಿ. ಅದು ಕೂಡ ಈ ರೇಣುಕಾಸ್ವಾಮಿ ಏನಿದ್ದಾರೋ ಅವರು ದರ್ಶನ್ ಅವರ ಅಪ್ಪಟ ಅಭಿಮಾನಿ ಅಂತೆ. ಅವರು ಏನು ಪದೇ ಪದೇ ಪವಿತ್ರ ಗೌಡ ಮತ್ತು ವಿಜಯಲಕ್ಷ್ಮಿ ದರ್ಶನ್ ನಡುವೆ ಜಗಳ ಆಗ್ತಿರುತ್ತೋ ಅದಕ್ಕೋಸ್ಕರ ನಮ್ಮ ಬಾಸ್ ಜೀವನವನ್ನು ಅಂದರೆ ದಾಂಪತ್ಯ ಜೀವನನ ಹಾಳು ಮಾಡಿಬಿಟ್ರಲ್ಲ ಈ ಪವಿತ್ರ ಗೌಡ ಅಂತ ಬಿಟ್ಟು ನೆಗೆಟಿವ್ ಕಮೆಂಟ್ ಆಗ್ತಿರ್ತಾರಂತೆ. ಅಂಥವ್ರನ್ನೇ ಒಂದು ಅಭಿಮಾನಿಯನ್ನೇ ಹಿಡ್ಕೊಬಂದು ಈ ರೀತಿ ಮಾಡಿದ್ರ ಅಂತ ಇವಾಗ ಒಂದು ಕ್ವಶನ್ ಮಾರ್ಕ್ ಬರ್ತಿದೆ. ಈ ನಡುವೆ ರಮ್ಯಾ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಅದೇನಪ್ಪ ಅಂದರೆ ಕನ್ನಡ ಬಾಕ್ಸ್ ಆಫೀಸ್ ಅಂತ ಒಂದು ಟ್ವಿಟರ್ ಪೇಜ್ ಇದೆ. ಸೊ ಅವ್ರು ಏನು ಮಾಡಿದ್ದಾರೆ ಅಂದರೆ ಫಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದೇನಾದರೂ ಸಾಕ್ಷಿ ಪ್ರೂವ್ ಆದರೆ ಸೆಕ್ಷನ್ 303 ಇದೇನಾದರೂ ಪ್ರೂವ್ ಆದರೆ ಈ ಆರೋಪ ಏನಿದೆಯೋ ಅದು ಜೀವಿತಾವಧಿ ಶಿಕ್ಷೆ ಆಗ್ಬೋದು ಅಥವಾ ಗಲ್ಲು ಶಿಕ್ಷೆ ಆಗ್ಬೋದು ಅಂತ ಹೇಳ್ಬಿಟ್ಟು ಅವರು ಟ್ವೀಟ್ ಮಾಡಿದ್ದಾರೆ. ಮತ್ತು ಯಾರಾದರೂ ಇದಕ್ಕೆ ಸಪೋರ್ಟ್ ಮಾಡಿದ್ರೆ ಅಂದರೆ ಯಾರಾದರೂ ಇನ್ಫ್ಲೂಯೆನ್ಸನ್ನು ಬಳಸಿದ್ರೆ ಇದು ನ್ಯಾಯಾಂಗಕ್ಕೆ ಅವಮಾನ ಮಾಡ್ದಂಗೆ, ಭಾರತದ ಜುಡಿಷಿಯಲ್ ಏನಿದೆಯೋ ಅದಕ್ಕೆ ಅವಮಾನ ಮಾಡ್ದಂಗೆ ಅಂತ ಬಿಟ್ಟು ಬಾಕ್ಸ್ ಆಫೀಸ್ ಕನ್ನಡ ಬಾಕ್ಸ್ ಆಫೀಸ್ ಅನ್ನೋರು ಟ್ವೀಟ್ ಮಾಡಿರ್ತಾರೆ. ಸೊ ಅದಕ್ಕೆ ರಮ್ಯಾ ಅವರು ರೀಟ್ವೀಟ್ ಮಾಡಿದ್ದಾರೆ. ಏನು ಅಂದರೆ ಅವ್ರು ಏನು ಮೆನ್ಷನ್ ಮಾಡಿಲ್ಲ, ಜಸ್ಟ್ ರೀಟ್ವೀಟ್ ಮಾಡಿದ್ದಾರೆ. ಸೊ ಈ ಮೂಲಕ ಯಾವ ರೀತಿ ಅಂದರೆ ಯಾರೂ ಕೂಡ ಇಂಟರ್ಫಿಯರ್ ಆಗಬಾರ್ದು ಈ ಮ್ಯಾಟ್ರಲ್ಲಿ. ಸೊ ತಪ್ಪು ಮಾಡಿದರೆ ದರ್ಶನ್ ಅವ್ರಿಗೂ ಕೂಡ ಶಿಕ್ಷೆ ಆಗಲಿ ಅಂತ ಬಿಟ್ಟು ರಮ್ಯಾ ಅವರು ಹೇಳಿದಾರ ಅಂತ ಗೊತ್ತಿಲ್ಲ. ಆದರೆ ಈಗ ಸದ್ಯಕ್ಕೆ ರಮ್ಯಾ ಅವ್ರಿಗೆ ಕೊಟ್ಟಿರುವಂಥ ಹೇಳಿಕೆ ಅಂದರೆ ಹೇಗೆ ಆಗುತ್ತಂದರೆ ಇಂಡೈರೆಕ್ಟಾಗಿ ಲೈಕ್ ತಪ್ಪು ಮಾಡಿದರೆ ದರ್ಶನ್ ಅವ್ರನ್ನೂ ಕೂಡ ಅರೆಸ್ಟ್ ಮಾಡಲಿ, ಯಾರೂ ಕೂಡ ಇಂಟರ್ಫಿಯರ್ ಆಗಬಾರ್ದು ಅಂತೇಳ್ಬಿಟ್ಟು ರಮ್ಯಾ ಅವರು ಟ್ವೀಟ್ ಮಾಡಿ ಒಂದು ರೇಣುಕಾಸ್ವಾಮಿಗೆ ಬೆಂಬಲವನ್ನು ತೋರಿಸಿದಾರೋ ಅಥವಾ ದರ್ಶನ್ ವಿರುದ್ಧವಾಗಿ ಪೋಸ್ಟ್ ಮಾಡಿದಾರೋ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಈ ರೀತಿಯಾಗಿ ಟ್ವೀಟನ್ನು ಮಾಡಿದ್ದಾರೆ. ಇದು ದರ್ಶನ್ ಅಭಿಮಾನಿಗಳಿಗೆ ಕೆಲವರು ಬೇಸರವನ್ನು ವ್ಯಕ್ತಪಡಿಸ್ತಿದ್ದಾರೆ. ಮತ್ತು ಹಲವಾರು ಜನ ಹೇಳ್ತಿರೋದೇನೆಂದರೆ ಆ ತಪ್ಪು ಯಾರೇ ಮಾಡಿರಲಿ, ಅದು CM ಮಾಡಿರಲಿ PM ಮಾಡಿರಲಿ, ತಪ್ಪು ಮಾಡಿದರೆ ಅವ್ರು ಎಷ್ಟೇ ದೊಡ್ಡ ಅಧಿಕಾರಿಯಾಗಿರಲಿ ಅಥವಾ ಎಷ್ಟೇ ದೊಡ್ಡ ರಾಜಕಾರಣಿ ಆಗಿರಲಿ ಅಥವಾ ಎಷ್ಟೇ ದೊಡ್ಡ ಸಿನಿಮಾ ಸ್ಟಾರ್ ಆಗಿದ್ರು ಕೂಡ ಮಾನವೀಯತೆ ಅನ್ನೋದು ಮುಖ್ಯ. ಅವರು ವೈಫು ಅದರ 1 ವರ್ಷ ಆಗಿದೆ ಇನ್ನು ಮದುವೆ ಆಗಿ, ಅವ್ರ ವೈಫ್ 3 ತಿಂಗಳು ಪ್ರೆಗ್ನೆಂಟು. ಸೊ ಅಂಥವ್ರನ್ನ ಕರ್ಕೊಬಂದು ಏನೋ ಒಂದು ನೆಗೆಟಿವ್ ಕಮೆಂಟ್ ಮಾಡ್ದ ಅಂತ ಹೇಳ್ಬಿಟ್ಟು ಅಥವಾ ಏನೋ ಒಂದು ಇದು ಮಾಡಿ ಅವ್ರನ್ನ ಈ ರೀತಿ ಚಿತ್ರಹಿಂಸೆ ಕೊಟ್ಟು ಸಾಯಿಸೋದಿದೆಯಲ್ವಾ, ನಿಜಕ್ಕೂ ಕೂಡ ನನಗೆ ಒಂಥರ ಬೇಜಾರಾಗ್ತಿದೆ ಯಾಕೆ ಈ ರೀತಿ ಆಯಿತು ಅಂತ. ಬಟ್ ಈಗ ಸದ್ಯಕ್ಕೆ ತಿಳಿದು ಬರ್ತಿರೋ ಮಾಹಿತಿ ಪ್ರಕಾರ ಒಂದು ಶೆಡ್ಡಲ್ಲಿ ಕರ್ಕೊಂಡೋಗಿ ಹೊಡೆದು ರಾಘವೇಂದ್ರ ಅನ್ನೋರು ಅಂದರೆ ಚಿತ್ರದುರ್ಗ ದರ್ಶನ್ ಫ್ಯಾನ್ಸ್ ಅಸೋಸಿಯೇಷನ್ನ ಪ್ರೆಸಿಡೆಂಟು ಅವರು ಕರ್ಕೊಬಂದು ಫಸ್ಟು ಪವಿತ್ರ ಗೌಡ ಅವರು ಪವನ್ಗೆ ಹೇಳಿರ್ತಾರೆ. ಪವನ್ ಬಂದುಬಿಟ್ಟು ಪವಿತ್ರ ಗೌಡ ಅವರು ಆಪ್ತ. ಸೊ ಈ ಪವನ್ನು ರಾಘವೇಂದ್ರಗೆ ಹೇಳಿರ್ತಾರೆ. ರಾಘವೇಂದ್ರ ಅವರು ಕರ್ಕೊಬಂದು ವಿನಯ್ ಅವರ ಸ್ಟೋನಿ ಬ್ರೋಕ್ಸ್ನ ವಿನಯ್ ಅವರ ಒಂದು ಶೆಡ್ನಲ್ಲಿ ಈ ರೀತಿಯಾದ ಕೆಲಸ ಅನ್ನೋದು ನಡೆದಿರುತ್ತೆ. ದರ್ಶನ್ ಅವರು ಈಗ ಸದ್ಯಕ್ಕೆ ಏನು ಹೇಳ್ತಿದ್ದಾರೆ ಅಂದರೆ ಇಲ್ಲ ನಾನು ಬೆದರಿಸಿ ಬಿಟ್ಬಿಡಿ ಅಂತ ಹೇಳಿದ್ದೆ, ಬಟ್ ಹುಡುಗರು ಕೊಲೆ ಮಾಡಿಬಿಟ್ಟಿದ್ದಾರೆ, ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳಿಕೆಯನ್ನು ಕೊಡ್ತಿದ್ದಾರೆ ಅಂತ ಗೊತ್ತಾಗ್ತಿದೆ. ಸೊ ಇಲ್ಲಿ ದರ್ಶನ್ ಅವರು ಆ ರೀತಿ ಏನಾದರೂ ಕೊಲೆ ಮಾಡಿದ್ದು ಗೊತ್ತಾದರೆ ಸೊ ಅವತ್ತೇ ಹೋಗಿ ಪೊಲೀಸವ್ರ ಹತ್ರ ಸರೆಂಡರ್ ಆಗ್ಬೋದಾಗಿತ್ತಲ್ಲ ಅಂತ ಹೇಳ್ಬಿಟ್ಟು ಕೂಡ ಜನ ಕೇಳ್ತಿದ್ದಾರೆ. ಏನಕ್ಕೆ ಮೈಸೂರಲ್ಲಿ ಹೋಗಿ ಪ್ರೈವೇಟ್ ಹೋಟ್ಲಲ್ಲಿದ್ದರು ಅಂತ ಹೇಳ್ಬಿಟ್ಟು. ಈಗ ಸದ್ಯಕ್ಕೆ ರೇಣುಕಾ ಸ್ವಾಮಿ ಅವರು ಏನು ಫ್ಯಾಮಿಲಿ ಇದೆಯೋ ಅವರು ತುಂಬ ಆತಂಕವನ್ನು ಅನ್ನೋದಕ್ಕಿಂತ ದುಃಖವನ್ನು ವ್ಯಕ್ತಪಡಿಸ್ತಿದ್ದಾರೆ. ಯಾಕೆ ಈ ಥರ ಮಾಡಿದ್ರು? ದರ್ಶನ್ ಅವರ ಅಭಿಮಾನಿ ಏನೋ ಈ ರೀತಿ, ಅದು ಕೂಡ ಇಲ್ಲಿ ಅವ್ರ ಪರವಾಗಿ ದರ್ಶನ್ ಪರವಾಗೇ ಮಾಡಿರೋವಂಥದ್ದು. ವಿಜಯಲಕ್ಷ್ಮಿ ಮತ್ತು ದರ್ಶನ್ ದಾಂಪತ್ಯ ಜೀವನದಲ್ಲಿ ಉಳಿ ಹಿಂಡಿದ್ರು ಈ ಪವಿತ್ರ ಗೌಡ ಅಂತೇಳ್ಬಿಟ್ಟು ಕೆಟ್ಟದಾಗ ಮೆಸೇಜ್ ಮಾಡ್ತಾ ಇರ್ತಾನೆ. ಅಂದರೆ ದರ್ಶನ್ ಅಂದರೆ ಅಷ್ಟು ಡಯರ್ಡ್ ಫ್ಯಾನ್ ಅವನು. ಆದರೆ ಯಾಕೆ ಈ ರೀತಿ ಆಯಿತೋ ಗೊತ್ತಿಲ್ಲ. ರಮ್ಯಾ ಅವರು ಇಂಡೈರೆಕ್ಟಾಗಿ ಯಾರು ಇಂಟರ್ಫಿಯರ್ ಆಗಬಾರ್ದು ಅಂತೇಳ್ಬಿಟ್ಟು ಇಂಡೈರೆಕ್ಟಾಗಿ ಯಾವ ರೀತಿ ಹೇಳಿದ್ರೆ ದರ್ಶನ್ ತಪ್ಪು ಮಾಡಿದರೆ ಅರೆಸ್ಟ್ ಮಾಡಿ ಅನ್ನೋ ರೀತಿ ಟ್ವೀಟ್ ಮಾಡಿದ್ದಾರೆ. ಸೊ ದರ್ಶನ್ ಫ್ಯಾನ್ಸ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಸೊ ನಿಮಗೇನು ಅನಿಸುತ್ತೆ ರಮ್ಯಾ ಅವರು ಈ ಟ್ವೀಟ್ ಬಗ್ಗೆ? ತಪ್ಪದೆ ನಿಮ್ಗೆ ಏನಾದರೂ ಬೇಕಿದ್ರೆ ಟ್ವಿಟರಲ್ಲಿ ಇದೆ, ಈಗಲೂ ಕೂಡ ಈಗಿನ ಎಕ್ಸಲ್ಲಿ ಇದೆ, ರಮ್ಯಾ ದಿವ್ಯಾ ಸ್ಪಂದನ ಅಂತ ಇರುತ್ತೆ, ಹೋಗಿ ನೋಡಿ. ಸೊ ಗೊತ್ತಾಗುತ್ತೆ. ರಮ್ಯಾ ಅವರ ಈ ಟ್ವೀಟ್ ಬಗ್ಗೆ ನೀವೇನು ಹೇಳ್ತೀರಾ? ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ದರ್ಶನ್ ಅವರು ತಪ್ಪು ಮಾಡಿರ್ತಾರಾ ಇಲ್ವಾ, ನಿಮಗೇನು ಅನಿಸುತ್ತೆ ಅದನ್ನು ಕೂಡ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.